ಒಂದು ಕಡೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಅದರಲ್ಲೂ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾರೆ, ದೇವಿಯ ರೂಪದಲ್ಲಿ ಅವ್ರನ್ನ ನಾವು ಕಾಣ್ತೇವೆ. ಆದರೆ ಅದೇ ನಮ್ಮ ದೇಶದಲ್ಲೇ ಮತ್ತೊಂದು ಕಡೆ ಮಹಿಳೆಯರನ್ನು ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ. ಏನೇ ಒಂದು ಬೈಗುಳ ಬರಬೇಕಂದ್ರೂ ಅದು ಮಹಿಳೆಯರ ಥ್ರೂನೇ ಹೋಗಬೇಕು, ಆ ರೀತಿಯಾದಂತಹ ಒಂದು ಸೊಸೈಟಿ ಈಗ ಕ್ರಿಯೇಟ್ ಆಗಿದೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಆದರೆ ಎಷ್ಟೋ ಬಾರಿ ರಾಜಕಾರಣಿಗಳು ಮಹಿಳೆಯರನ್ನು ಬಹಿರಂಗವಾಗಿಯೇ ಬೈದಿರುವಂತಹ ಪ್ರಸಂಗಗಳಿದೆ. ಬಹಿರಂಗವಾಗಿಯೇ ಒಂದಷ್ಟು ಕೆಟ್ಟದಾಗಿ ಅಸಭ್ಯ ಪದಗಳನ್ನು ಮಹಿಳೆಯರಿಗೆ ಬಳಕೆ ಮಾಡಿರುವಂತಹ ಉದಾಹರಣೆಗಳು ನಮ್ಮಲ್ಲಿ ಇದೆ. ಅದರ ಜೊತೆಗೆ ಇದಕ್ಕೆ ಒಂದಷ್ಟು ಪ್ರತಿಭಟನೆಗಳನ್ನ ಮಾಡಿರುವಂತಹದ್ದು, ಮಹಿಳೆಯರನ್ನ ನಾವು ಗೌರವಿಸಬೇಕು ಅಂತ ಅದೇ ರಾಜಕಾರಣಿಗಳು ಮಾತಾಡಿರುವಂತಹ ಎಕ್ಸಾಂಪಲ್ಸ್ ಕೂಡ ನಮ್ಮ ಮುಂದೆ ಇದೆ. ಆದರೆ ಈಗ ಇದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಈ ಒಂದು ಇನ್ಸಿಡೆಂಟ್ನ ನೋಡಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬೆಂಕಿನೇ ಹತ್ಕೊಂಡಿದೆ. ನಿಜವಾಗ್ಲೂ ನಮ್ಮ ದೇಶದಲ್ಲಿ ಏನು ರಾಜಕಾರಣಿಗಳು ಕೇವಲ ಮಾತಿಗಷ್ಟೇ ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಬೇಕು, ಮಹಿಳೆಯರನ್ನ ದೇವ್ರ ಥರ ಕಾಣಬೇಕು ಅಂತಾರೆ, ಅದೆಲ್ಲ ಜಸ್ಟ್ ಮಾತಿಗಷ್ಟೇ ಸೀಮಿತನ, ಭಾಷಣಕ್ಕಷ್ಟೇ ಸೀಮಿತನ? ನಿಜವಾಗ್ಲೂ ಅವ್ರಿಗೆ ಕಾಳಜಿ ಇದೆಯಾ ಅನ್ನುವಂತಹ ಒಂದು ಸವಾಲನ್ನು ಎತ್ತುತ್ತಾ ಇದ್ದಾರೆ. ಇದಕ್ಕೆ ಏನಕ್ಕೆ ಕಾರಣ, ಇದು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಹಲ್ಚಲ್ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಒಂದು ಕಾರಣ ಡಿಂಪಲ್ ಯಾದವ್ ಅವರ ಹೆಸರು ನಮ್ಮ ಮುಂದೆ ಬರುತ್ತೆ. ಎಸ್, ಉತ್ತರ ಪ್ರದೇಶದ ಪ್ರಭಾವಿ ರಾಜಕಾರಣಿ ಅಖಿಲೇಶ್ ಯಾದವ್, ಇವರು ಸಮಾಜವಾದಿ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಕೂಡ. ಜೊತೆಗೆ ಏನು ಇವರು ಮಣಿಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ಆಯಿತು, ಇದಕ್ಕೆ ಯಾಕೆ BJP-ಯವರು ಪ್ರಶ್ನೆ ಎತ್ತುತ್ತಾ ಇಲ್ಲ ಅಂತ ಕೂಡ ಸವಾಲನ್ನ ಮಾಡಿದವರು ಅಖಿಲೇಶ್ ಯಾದವ್. ಆದರೆ ವಿಪರ್ಯಾಸ ಏನು ಗೊತ್ತಾ, ಇವರ ಒಂದು ಪತ್ನಿ ಡಿಂಪಲ್ ಯಾದವ್ ಜೊತೆಗೆ ಅವರು ಮೈನ್ಪುರ, ಉತ್ತರ ಪ್ರದೇಶದ ಮೈನ್ಪುರದ ಸಂಸದೆ ಕೂಡ ಆಗಿದ್ದಾರೆ. ಅವ್ರ ಬಗ್ಗೆ ಒಬ್ಬ ಮೌಲಾನಾ ತುಂಬ ಅಸಭ್ಯವಾಗಿ, ಅದರಲ್ಲೂ ಕೂಡ ಟೆಲಿವಿಷನ್ ಡಿಬೇಟ್ ಒಂದರಲ್ಲಿ ತುಂಬ ಅಸಭ್ಯವಾಗಿ ಮಾತಾಡ್ತಾರೆ. ಆದರೆ ಇವತ್ತಿನವರೆಗೂ ಅಖಿಲೇಶ್ ಯಾದವ್ ಈ ವಿಚಾರವಾಗಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆಯಾಗಿದೆ. ಯಾಕೆ ಅಖಿಲೇಶ್ ಯಾದವ್ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಬೇರೆಯವ್ರಿಗೇನಾದರೂ ಇದಾದಾಗ ಅವರ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ, ತಮ್ಮ ಪತ್ನಿ, ಧರ್ಮ ಪತ್ನಿ ಬಗ್ಗೆ ಈ ರೀತಿಯಾಗಿ ಒಬ್ಬ ಮೌಲಾನಾ ಟಿವಿಯಲ್ಲಿ ಕೂತ್ಕೊಂಡು ಈ ರೀತಿಯಾದಂತಹ ಒಂದು ಅಸಭ್ಯ ಹೇಳಿಕೆ ಹೇಳಿದಾಗ ಮೌನಕ್ಕೆ ಶರಣಾಗಿರೋದು ಯಾಕೆ ಅನ್ನುವಂತಹ ಒಂದು ಸವಾಲು ಎತ್ತಿರುವಂತಹದ್ದು. ಅಷ್ಟಕ್ಕೂ ಆಗಿದೆಯೇನು ಅನ್ನೋದನ್ನು ನಾವು ನೋಡೋದಾದರೆ, ಡಿಂಪಲ್ ಯಾದವ್ ಅವರು ಕೂಡ ಒಬ್ಬರು ಸಂಸದೆ. ಅವರು ಒಂದು ಮಸೀದಿಗೆ ಭೇಟಿ ನೀಡಿರ್ತಾರೆ. ಈ ಮಸೀದಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಏನು, ಯಾಕೆ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಆಕ್ರೋಶ ಇಡೀ ಭಾರತದಾದ್ಯಂತ ವ್ಯಕ್ತವಾಗ್ತಿದೆ, ಯಾಕೆ ಮಹಿಳೆಯರು ಈ ಮಟ್ಟಿಗೆ ಕೆಂಡವನ್ನು ಕಾರ್ತಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಸೊ AIIA ಅಂದರೆ ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ನ ಅಧ್ಯಕ್ಷ ಮೌಲಾನಾ ಸಾಜಿದ್ ರಶೀದ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಕೂಡ ಟೆಲಿವಿಷನ್ ಒಂದು ಡಿಬೇಟ್ನಲ್ಲಿ ಡಿಂಪಲ್ ಯಾದವ್ ಅವರ ಬೆನ್ನು ಬೆತ್ತಲಾಗಿತ್ತು ಅನ್ನುವಂತಹ ಒಂದು ಮುಜುಗರ ತರುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಯಾಕೆ ಅಂತಂದರೆ, ಈ ಡಿಂಪಲ್ ಯಾದವ್ ಏನಿರ್ತಾರೆ, ಅವರು ತಮ್ಮ ಪತಿ ಅಖಿಲೇಶ್ ಯಾದವ್ ಜೊತೆಗೆ ಒಂದಷ್ಟು ತಮ್ಮ ಪಾರ್ಟಿಯ ಸದಸ್ಯರ ಜೊತೆಗೆ ಒಂದು ಮಸೀದಿಗೆ ಭೇಟಿ ನೀಡ್ತಾರೆ. ಆ ಮಸೀದಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಸೆರಗನ್ನು ಮುಚ್ಕೊಂಡಿರೋದಿಲ್ಲ, ತಮ್ಮ ತಲೆಯನ್ನು ಕೂಡ ಅವರು ತಮ್ಮ ಸೆರಗಿನಿಂದ ಮುಚ್ಕೊಂಡಿರೋದಿಲ್ಲ. ಸೊ ಇದರಿಂದಾಗಿ ಅವರ ಬೆನ್ನು ಬೆತ್ತಲಾಗಿತ್ತು ಅಂತ ಹೇಳಿದ್ದಾರೆ. ಆದರೆ ನೀವು ಸರಿಯಾಗಿ ಆ ಫೋಟೋವನ್ನು ಅಬ್ಸರ್ವ್ ಮಾಡಿದ್ರೆ ಏನು 2ರಿಂದ ಇಷ್ಟು ಕಡಿಮೆ ಇಂಚು ಮಾತ್ರ ಅಲ್ಲಿ ಕಾಣಿಸ್ತಾ ಇತ್ತು. ಆದರೆ ಅದನ್ನು ಎಷ್ಟು ಕೆಟ್ಟದಾಗಿ ಹೇಳಿದ್ದಾರೆ ಅಂದರೆ, ಒಂದು ಟೆಲಿವಿಷನಲ್ಲಿ ಬೆತ್ತಲಾಗಿದ್ರು, ಅವರ ಹಿಂಬದಿ ಬ್ಯಾಕ್ ಬೆತ್ತಲಾಗಿತ್ತು ಅಂತ ಒಂದು ನ್ಯಾಷನಲ್ ಟೆಲಿವಿಷನಲ್ಲಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಸ್ಟೇಟ್ಮೆಂಟ್ಗೆ ಈಗ ಇಡೀ ಇಂಡಿಯಾದಂಥ ಸಿಕ್ಕಾಪಟ್ಟೆ ಆಕ್ರೋಶ ಭುಗಿಲೆದ್ದಿದೆ. ಯಾಕೆ ಅಂತಂದರೆ, ಅವರು ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ, ನೀವು ಈ ರೀತಿ ಬೆತ್ತಲಾಗಿ ಇಲ್ಲಿ ಕೂತಿದ್ದೀರ ಅಂದರೆ ಅವ್ರು ಕೂತಿದ್ರಲ್ಲ, ಅದೇ ರೀತಿ ಅವರು ದೇವಸ್ಥಾನಗಳಿಗೂ ಕೂಡ ಹೋಗ್ತಾರಾ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಮೌಲಾನಾ ಸಾಜಿದ್ ರಶೀದ್ ಅವರು ಕೊಟ್ಟಿರುವಂತಹದ್ದು. ಎದುರು ವಿರುದ್ಧ BJP ನಾಯಕರು ಪಾರ್ಲಿಮೆಂಟ್ನ ಹೊರಗಡೆ ದೊಡ್ಡದಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ಹೊರಹಾಕ್ತಾರೆ. ನಾವು ಯಾವುದೇ ಕಾರಣಕ್ಕೂ ಮಹಿಳಾ ಸಂಸದೆಯ ಮೇಲೆ ಏನು ಒಂದು ರೀತಿ ಅವ್ರನ್ನ ಇನ್ಸಲ್ಟ್ ಮಾಡಿರೋದು, ಅವ್ರನ್ನ ಅವಮಾನ ಮಾಡಿರುವಂತಹದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ ಅಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ವಿಪರ್ಯಾಸ ಮತ್ತೊಂದಿದೆ. ಏನು ಅಂತಂದರೆ, ತಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ರಶೀದ್ ಅವರು, ಅದರ ಬಗ್ಗೆ ಖುದ್ದು ಡಿಂಪಲ್ ಯಾದವ್ ಅವರು ಕೂಡ ಪ್ರಶ್ನೆ ಮಾಡಿಲ್ಲ. ಬದಲಾಗಿ BJPಗರು ಪ್ರತಿಭಟನೆ ಏನು ಮಾಡಿದಾರಲ್ಲ, ಅದಕ್ಕೆ ಯಾಕೆ BJP ನಾಯಕರು ಮಣಿಪುರದಲ್ಲಿ ಈ ಥರ ಇನ್ಸಿಡೆಂಟ್ಗಳಾದಾಗ ಅಲ್ಲಿ ಯಾಕೆ ಹೋಗಿ ಪ್ರಶ್ನೆ ಮಾಡಿಲ್ಲ, ಇಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಆದರೆ ಅವರು ಕೇಳಿರೋದು ಕರೆಕ್ಟೇ ಇರ್ಬೋದು, ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದಾಗ ಅವ್ರು ಹೇಳಿರೋ ಒಂದು ಅಂಶ ಕರೆಕ್ಟಾಗೇ ಇರ್ಬೋದು. ಆದರೆ ಸಿಚುವೇಶನಲ್ಲಿ ಹೇಳಿರುವಂತಹದ್ದು ರಾಂಗ್ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಯಾರೋ ಒಬ್ರು ತಮ್ಮ ಬೆಂಬಲಕ್ಕೆ ಬಂದಿದ್ದಾರೆ ಅಂದರೂ ಕೂಡ ಅವ್ರ ವಿರುದ್ಧವಾಗೇ ಮಾತಾಡೋಂಗೆ ಇತ್ತು. ಅಂದರೆ ಇಲ್ಲಿ ಪ್ಯೂರ್ಲಿ ಪಾಲಿಟಿಕ್ಸ್ ನಡೀತಿದೆಯಾ ಅಥವಾ ಪೊಲಿಟಿಕಲ್ ಆಗೇ ಥಿಂಕ್ ಮಾಡಿದ್ರ ಅಖಿಲೇಶ್ ಯಾದವ್ ಜೊತೆಗೆ ಡಿಂಪಲ್ ಯಾದವ್ ಅನ್ನುವಂತಹ ಒಂದು ಸವಾಲು ಈಗ ಹುಟ್ಟಿದೆ. ಜೊತೆಗೆ ಇದ್ರ ಬಗ್ಗೆ ಅಖಿಲೇಶ್ ಯಾದವ್ ಅವರು ಏನೂ ಮಾತಾಡಿಲ್ಲ. ಆದರೆ
ಏನು ಅದೇ ಪಕ್ಷದ ಸಮಾಜವಾದಿ ಪಾರ್ಟಿಯ ಪರ್ವೇಶ್ ಅವರು ಈ ಬಗ್ಗೆ ಒಂದು FIR ಅನ್ನು ದಾಖಲು ಮಾಡಿದ್ದಾರೆ ಮೌಲಾನಾ ವಿರುದ್ಧ. ಒಂದು FIR ಅಲ್ಲಿ ಏನು ಈ ರೀತಿಯಾಗಿ ಮಹಿಳೆಯರ ಮೇಲೆ ಒಂದು ಇಂಟರ್ನ್ಯಾಷನಲ್ ಅಂದರೆ ನ್ಯಾಷನಲ್ ಮೀಡಿಯಾದಲ್ಲಿ ಅವ್ರನ್ನ ಅವಮಾನ ಮಾಡಿದ್ದಾರೆ ಅಂದ್ಬಿಟ್ಟು, ಜೊತೆಗೆ ಈ ರೀತಿಯಾದಂತಹ ಒಂದು ಬಹಿರಂಗವಾಗಿ ಮಹಿಳೆಯರನ್ನ ಅವಮಾನ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಈ ಒಂದು ಹೇಳಿಕೆ ಖಂಡನಾರ್ಹ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಲಕ್ನೋನಲ್ಲಿ FIR ಅನ್ನು ದಾಖಲು ಮಾಡಿದ್ದಾರೆ. ಈ ಪ್ರಕಾರ ಪೊಲೀಸರು ಸೆಕ್ಷನ್ 79 ಇರ್ಬೋದು, ಸೆಕ್ಷನ್ 196 ಇರ್ಬೋದು, ಈ ರೀತಿ ನಾನಾ ಒಂದು ಕೇಸ್ಗಳನ್ನು ಮೌಲಾನಾ ರಶೀದಿ ಅವ್ರ ಮೇಲೆ ದಾಖಲು ಮಾಡ್ಕೊಂಡಿರುವಂತಹದ್ದು. ಸೊ ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಇನ್ನು ಎಷ್ಟು ಜನ ಈ ಬಗ್ಗೆ ಯಾವ್ಯಾವ ರೀತಿ ರಿಯಾಕ್ಷನ್ಸನ್ನು ಕೊಡ್ತಾರೆ, ಅಖಿಲೇಶ್ ಯಾದವ್ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರಾ, ತಮ್ಮ ಪತ್ನಿ ಪರ ಅವರು ಧ್ವನಿ ಎತ್ತುತ್ತಾರಾ ಅನ್ನುವಂತಹ ಸವಾಲುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕು.